ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿ ಲಿಟ್ಲ್ ಹಾರ್ಟ್ ಶಾಲೆಯಲ್ಲಿ ನರ್ಸರಿ ಮತ್ತು ಪ್ಲೇ ಹೋಮ್ ಮಕ್ಕಳಿಗೆ ಅದ್ಧೂರಿ ಸ್ವಾಗತ ಮತ್ತು ವಿನೂತನವಾಗಿ ಆಚರಣೆಗೊಂಡ ವಿಶ್ವ ಪರಿಸರ ದಿನಾಚರಣೆ. ದಿನಾಂಕ 5/6/2026 ಲಿಟ್ಲ್ ಹಾರ್ಟ್ ಶಾಲೆಯ ಪ್ಲೇ ಹೋಮ್ ಹಾಗೂ ನರ್ಸರಿ ಮಕ್ಕಳಿಗೆ ಶಾಲೆಯನ್ನು ಈ ದಿನ ಪ್ರಾರಂಭಿಸಲಾಗಿದ್ದು, ಈ ಮಕ್ಕಳಿಗೆ ಅವರ ಪಾಲಕರೊಂದಿಗೆ ಶಾಲೆಯ ಗೇಟ್ ನಲ್ಲಿ ಆರತಿ ಮಾಡಿ ಹೂ ಹಾಕಿ ವಾದ್ಯ ಮತ್ತು ನೃತ್ಯದೊಂದಿಗೆ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಸರ್ಕಾರದ ಮಹತ್ವದ ಘೋಷಣೆ ಏಕ್ ಪಹಾಡ್ ಮಾ ಕೆ ನಾಮ್ ಅಭಿಯಾನವನ್ನು ಯಶಸ್ವಿಯಾಗಿಸುವ ಉದ್ದೇಶದಿಂದ ಆಗಮಿಸಿದ ಎಲ್ಲಾ ಪಾಲಕರಿಗೆ ಸಸಿ ನೀಡಿ ಮಕ್ಕಳೊಂದಿಗೆ ಅವರ ತಾಯಿಯ ಹೆಸರಿನಲ್ಲಿ ಸಸಿ ನೆಟ್ಟು ಪೋಷಿಸುವಂತೆ ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ, ಶ್ರೀಮತಿ ಗೀತಾ, ಶ್ರೀಮತಿ ಶಾರದಾ, ಶ್ರೀಮತಿ ವಾಣಿ, ಎಲ್ಲ ನರ್ಸರಿ ಮತ್ತು ಇತರ ಶಿಕ್ಷಕಿಯರು, ಪಾಲಕರು ಉಪಸ್ಥಿತರಿದ್ದರು. Today, mothers and fathers happy. ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಏನು ಮಕ್ಕಳು ಅಳ್ತಾ ಇದ್ದಾರೆ ಅಂತ ಏನು ಬೇಜಾರಾಗಬೇಡ್ರಿ. ವಿದಿನ್ ದಿಸ್ ವೀಕ್ ದೇ ವಿಲ್ ಅಡ್ಜಸ್ಟ್. ಓಕೆ, ನೀವು ಬೇಕಂದ್ರೆ ಆಫ್ಟರ್ನೂನ್ ಬಂದು ಕರ್ಕೊಂಡು ಹೋಗ್ಬೋದು. ಇವತ್ತು ಫಸ್ಟ್ ಡೇ ಅಲ್ವಾ, ಅದಕ್ಕೆ ನೆಕ್ಸ್ಟ್ ಮಂಡೆಯಿಂದ ಟ್ರೈ ಮಾಡಿ. ಇದ್ರೆ ಈವ್ನಿಂಗ್ ವರೆಗೂ ಇರ್ಬೋದು, ಇಲ್ಲ ಅಡ್ಜಸ್ಟ್ ಆಗ್ತಾರೆ. ಕೆಲವು ದಿನ ಮಧ್ಯಾಹ್ನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಓಕೆ. ಇಲ್ಲೆಲ್ಲ ಆಕ್ಟಿವಿಟಿ ಬೇಸ್ಡೇ ಇರುತ್ತೆ. ಬಂದಿದ್ದಾರೆ, ರಿಯಲಿ ದೇ ಆರ್ ವೆರಿ ಲಕ್ಕಿ ಬಿಕಾಸ್ ಟುಡೇ ಎನ್ವಿರಾನ್ಮೆಂಟಲ್ ಡೇ. ಇಟ್ಸ್ ವೆರಿ ಗುಡ್ ಡೇ. ನೀವು ಹೇಳ್ಬೇಕು ಮಕ್ಕಳಿಗೆ ಅದಕ್ಕೆ ಗಿಡಗಳು ಈಗಿಂದ ಸಾಯಂಕಾಲ ಬಂದ್ಮೇಲೆ ನೀರು ಹಾಕೋದು ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬರ್ಡೇ ಬರುತ್ತಲ್ಲ, ನಿಮ್ಮ ಮಕ್ಕಳು ಬರ್ಡೇ, ಚಾಕ್ಲೇಟ್ ಕಳಿಸ್ಬೇಡಿ ಯಾರು. ಸ್ಕೂಲಿಗೆಲ್ಲ ಚಾಕ್ಲೇಟ್ ಕಳಿಸ್ತೀರ, ಅದ್ರ ಬದಲಾಗಿ ಸ್ಕೂಲ್ಗೆ ಒಂದು ಪ್ಲಾಂಟ್ ಕೊಡಿ. ಇಲ್ಲಾಂದ್ರೆ ನಿಮ್ಮನ್ನಲ್ಲೇ ಅವ್ರ ಹೆಸರಲ್ಲಿ ಒಂದು ಪ್ಲಾಂಟ್ ನೆಡಿ. ಓಕೆ, ಅವ್ರು ದೊಡ್ಡವರಾಗೋದ್ರಲ್ಲಿ ಎಷ್ಟೋ ಪ್ಲಾಂಟ್ ಬೆಳೆಸಿದಂಗೆ ಆಗುತ್ತೆ, ನಮ್ಮ ಎನ್ವಿರಾನ್ಮೆಂಟ್ ಸೇವ್ ಮಾಡಿದಂಗೆ ಆಗುತ್ತೆ. ಓಕೆ, ಐ ವಿಶ್ ಆಲ್ ದ ಬೆಸ್ಟ್ ಯುವರ್ ಚಿಲ್ಡ್ರನ್. ಥ್ಯಾಂಕ್ ಯು. ಹೃತ್ಪೂರ್ವಕವಾದಂತಹ ಸ್ವಾಗತದಿಂದ ಶಾಲೆಗೆ ನಾವು ಬರ್ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂದ್ರೆ ಪ್ರತಿ ವರ್ಷವೂ ಕೂಡ 1ನೇ ತಾರೀಕು ಜೂನಿಗೆ ಸ್ಕೂಲ್ ಸ್ಟಾರ್ಟ್ ಆದ್ರೂ ಕೂಡ ಒಂದು ಮಕ್ಕಳು ಪ್ರಥಮ ಬಾರಿಗೆ ಶಾಲೆಗೆ ಬರೋದ್ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ದಿನವನ್ನ ನಾವು ಕೇಳ್ಬಿಟ್ಟು ಒಳ್ಳೆಯ ದಿನ ಯಾವತ್ತಿರುತ್ತೋ ಆ ದಿನನೇ ನಾವು ಪ್ಲೇ ಮತ್ತು ಪೇವಿ ಕ್ಲಾಸ್ ಮಕ್ಕಳಿಗೆ ಶಾಲೆಗೆ ಸ್ವಾಗತ ಮಾಡ್ತೀವಿ.
ಅದ್ದೂರಿಯಾಗಿರ್ತಕ್ಕಂಥ ಸ್ವಾಗತ ಆಗಿದೆ. ಅದರ ಜೊತೆಗೆ ನಿಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇದೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸರ್ಕಾರ ಒಂದು ಘೋಷಣೆಯನ್ನ ಮಾಡಿದೆ. ಏನ್ ಗೊತ್ತಾ? ಏನಿದೆ ಯಾರಿಗೂ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಪೇಪರ್ ಅಲ್ಲಿ ನೋಡಿದಾರ? ಏಕ್ ಪಹಾಡ್ ಮಹಾಕನಾಮ್ ಅಂತ IES ನಲ್ಲಿ ಪ್ರತಿ ಒಂದು ಗಿಡವನ್ನ ಸಸಿಯನ್ನು ನೆಡಬೇಕು. ಇದು 3ನೇ ಹಂತದ ಘೋಷಣೆ ಆಗಿದೆ. ಈ ಅಭಿಯಾನವನ್ನ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಅದೇ ರೀತಿಯಾಗಿ ಇವತ್ತು ಆ ಉದ್ದೇಶದಿಂದ ನಾವು ಎಲ್ಲ ಮಕ್ಕಳಿಗೆ ಕೂಡ, ಎಲ್ಲ ಮಕ್ಕಳ ಪಾಲಕರಿಗೆ ಒಂದೊಂದು ಸಸಿಯನ್ನು ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಮಗುವಿನ ಹೆಸರಿನಲ್ಲಿ ನೀವು ಅದನ್ನು ಬೆಳೆಸಬೇಕು. ನಿಮ್ಮ ಮನೆಯಲ್ಲಿ, ಕಾಂಪೌಂಡ್ ನಲ್ಲಿ, ಅಥವಾ ನೀವು ಇಲ್ಲೂ ಜಾಗಗಳನ್ನು ನಿಮ್ಮ ಮನೆ ಇರ್ತಕ್ಕಂಥ ರಸ್ತೆಯಲ್ಲಿ ಅಥವಾ ಅಲ್ಲಿ ಇಲ್ಲಂದ್ರೆ ಕುಂಡಲಲ್ಲಿ ಆದ್ರೂ ನೀವು ಬೆಳೆಸಬೇಕು. ಆ ಮಗುವಿನ ಒಂದು ಯಾವಾಗಲೂ ಆ ಮಗುಗೆ ಹೇಳ್ಬೇಕು, ಬೇಬಿ ಕ್ಲಾಸ್ ನೀವು ಓದ್ಬೇಕಾದ್ರೆ ಹಚ್ಚಿದ್ದು ಅಂತ. ಆ ನಿಟ್ಟಿನಲ್ಲಿ ಆ ಮಗುವನ್ನು ನೀವು ಬೆಳೆಸಬೇಕು. ಆ ಒಂದು ಮಗುವನ್ನು ಯಾವ ರೀತಿ ಪೋಷಿಸ್ತೀರೋ ಅದೇ ರೀತಿಯಾಗಿ ಆ ಸಸಿಯನ್ನು ಕೂಡ ನೀವು ಪೋಷಿಸ್ತೀರಿ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಿಂದ ಈ ಬಾರಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ನರ್ಸರಿ ಶಾಲಾ ಪ್ರಾರಂಭೋತ್ಸವ ಬಂದಿರೋದ್ರಿಂದ ಪ್ರತಿ ಪಾಲಕರಿಗೂ ಕೂಡ ಈ ಸಸಿ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಸಸಿಯನ್ನು ಸ್ವೀಕರಿಸಿ ಬೆಳೆಸಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.